ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಎಲ್ರಿಗೂ ಗುಡ್ ನ್ಯೂಸು. ಯಾರ್ಯಾರು ಆಪ್ಷೆಂಟ್ರಿ ಮಾಡಿದ್ದೀರಾ KCET 226 ಎಲ್ರಿಗೂ ಒಳ್ಳೆ ಗುಡ್ ನ್ಯೂಸು. ಏನಂದರೆ UGCET ಫಸ್ಟ್ ರೌಂಡ್ ಮೀನ್ಸ್ KCET ನೀವೇನು ಫಸ್ಟ್ ರೌಂಡಲ್ಲಿ ಆಪ್ಷೆಂಟ್ರಿ ಮಾಡಿದಿರಲ್ಲ, ಸೊ ಅದಾದರೂ ರಿಸಲ್ಟ್ ಬಿಟ್ಟಿದ್ದಾರೆ. ಮೀನ್ಸ್ ಪ್ರಾವಿಷನಲ್ ರಿಸಲ್ಟು, ತಾತ್ಕಾಲಿಕ ರಿಸಲ್ಟ್ಸು. ಸೊ ಇದು ಜಸ್ಟ್ ಪ್ರಾವಿಷನಲ್ಲು, ಇದೇ ಫೈನಲ್ ಆಗಿರುತ್ತೆ. ಆ್ಯಂಡ್ ಏನಂದರೆ ನಿಮಗೆ ಫೈನಲ್ ರಿಸಲ್ಟು 15ನೇ ತಾರೀಕು ಬರುತ್ತೆ. ಸೊ ಆವಾಗ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಜಸ್ಟ್ ಏನಂದರೆ ನಿಮಗೆ ತಾತ್ಕಾಲಿಕ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಸಿಗೋ ಕಾಲೇಜಸ್ ಫೈನಲ್ ಆಗಿರುತ್ತೆ. ಜಸ್ಟ್ ಇದು ಪ್ರಾವಿಷನಲ್ ರಿಸಲ್ಟು ನೋಡ್ಕೋಬೋದು, ಇಲ್ಲಿ ಬಿಟ್ಟಿದ್ದಾರೆ. ಸೊ ನೋಡ್ಕೋಬೋದು. UGCET 2026 ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ ಆ್ಯಂಡ್ CET ನಂಬರು. ಸೊ ಆಪ್ಷೆಂಟ್ರಿ ಮಾಡುವಾಗ ಏನು ಆಪ್ಷೆಂಟ್ರಿ ಮಾಡುವಾಗ ಏನು CET ನಂಬರ್ ಹಾಕಿರ್ತಿರಲ್ಲ, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋದು. ಫಾರ್ ಎಕ್ಸಾಂಪಲ್ LY588 ಈ ಥರ 5 ಡಿಜಿಟ್ಸ್ ಇರುತ್ತೆ. ಸೊ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮ ಫೋಟೋ ಅಥವಾ ಸ್ಕ್ಯಾನರ್ ಮೇಲೆ ಇರುತ್ತೆ, ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಇಷ್ಟು ನಿಮ್ಮದು ಆಪ್ಷೆಂಟ್ರಿ CET ನಂಬರ್ ಹಾಕಿ. ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಬೇಕು ನಿಮ್ಮದು. ಸೊ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕೋಬೇಕು, ನೋಡ್ಕೋಬೋದು ಇಲ್ಲಿ. ಸೊ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಕ್ಯಾಪ್ಚಾ ಏನಿದೆ, ಕ್ಯಾಪ್ಚಾ ಅದನ್ನು ಹಾಕೋಬೇಕು. ಕ್ಯಾಪ್ಚಾ ಹಾಕೊಂಡ ತಕ್ಷಣ ನಿಮಗೆ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಇವಾಗ ರಿಸಲ್ಟನ್ನು ಚೆಕ್ ಮಾಡಿದರೆ ನೋಡ್ಕೋಬೋದು ಇಲ್ಲಿ. ಕಂಗ್ರ್ಯಾಚುಲೇಷನ್, ಇವ್ಯಾವ ಬಿನ್ ಅಲಾಟೆಡ್ ಸೀಟ್ ಅಂತ ಇದೆ. ಸೊ ಈ ರೀತಿ ಎಲ್ಲ ಯಾವ್ಯಾವ ಕಾಲೇಜ್ ಸೀಟ್, ಯಾವ ಕಾಲೇಜ್ ಸಿಕ್ಕಿದೆ, ಮತ್ತು ನಿಮ್ಮ ರ್ಯಾಂಕ್ ಎಷ್ಟು, ಯಾವ ಕ್ಯಾಟಗರಿಲಿ ಸೀಟ್ ಸಿಕ್ಕಿದೆ, ಅದೆಲ್ಲ ಫೀಸ್ ಎಷ್ಟು, ಅದೆಲ್ಲ ಇರುತ್ತೆ. ಸೊ ಇಷ್ಟು ನಿಮ್ಮ ರಿಸಲ್ಟ್ಸ್ ಅಪ್ಡೇಟು ನೋಡ್ಕೋಬೋದು ಇಲ್ಲಿ. ಈ ರೀತಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಎಲ್ಲರೂ ಚೆಕ್ ಮಾಡ್ಕೊಳ್ರಿ. ಯಾರ್ಯಾರು ಆಬ್ಸೆಂಟ್ರಿ ಮಾಡಿದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ನೊಂದು, ಇವಾಗ ನಿಮಗೆ ನೆಕ್ಸ್ಟು ಪ್ರೊಸೆಸ್ ಇರೋದು ಚಾಯ್ಸ್ ಎಂಟ್ರಿ ಬಗ್ಗೆ. ಇವಾಗ ಅಂದರೆ ಇವಾಗಲೇ ಅಲ್ಲ, ನಿಮಗೆ ಫೈನಲ್ ರಿಸಲ್ಟು 15 ಡೇಟ್ಗೆ ಬರುತ್ತೆ. ಸೊ 15 ಡೇಟ್ಗೆ ಬಿಟ್ಟಾಗ ನಿಮಗೆ ಯಾವ್ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಾದ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಆದಷ್ಟು ನೋಡಿರಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಆ ವಿಡಿಯೋ ಲಿಂಕು. ಸೊ ಎಲ್ಲರೂ ನೋಡ್ಕೊಳ್ರಿ. ಆ್ಯಂಡ್ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಆಪ್ಷೆಂಟ್ರಿ ಮಾಡಿದ್ದಾರೆ ಎಲ್ರಿಗೂ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.